ನಮಸ್ಕಾರ ಎಲ್ಲರಿಗೂ. ನಾನು ಯಾದಗಿರಿಗೆ ಬಂದಿದ್ದೆ ನಮ್ಮ ನಾದಿನಿಯವರ ಮನೆಗೆ. ಸೊ ಇವಾಗ ಯಾದಗಿರಿಯಿಂದ ಮತ್ತೆ ನಾನು ನಮ್ಮ ಊರಿಗೆ ರಾಯಚೂರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಮೈಲಾಪುರ ಗುಡ್ಡಕ್ಕೆ ಹೋಗ್ಬೇಕು ಅಂತೇಳಿ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಮೈಲಾಪುರ ಗುಡ್ಡನ ತೋರಿಸ್ತೀನಿ. ಇದೇ ನೋಡಿ ಮೈಲಾಪುರಿಗೆ ಹೋಗೋ ದಾರಿ. ಯಾದಗಿರಿಯಿಂದ ಹೋಗ್ತಾ ಇರೋದು ನಾವು ಮೈಲಾಪುರ್ಗೆ. ಈ ಮೈಲಾಪುರ ಗುಡ್ಡನ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಮಂದಿ ಎಲ್ಲ ಜಾಸ್ತಿ ನೋಡಿರ್ತೀರಾ, ಎಲ್ಲ ಗೊತ್ತಿರುತ್ತೆ ನಿಮ್ಗೂನು. ಸೊ ನಾನು ಹೋಗ್ತಾ ಇದ್ದೀನಿ, ಎಲ್ಲರಿಗೂ ತೋರಿಸ್ತೀನಿ ಮೈಲಾಪುರ ಗುಡ್ಡನ ನಿಮ್ಗೂನು. ಬನ್ನಿ ಹೋಗೋಣ. ದೇವ್ರು ನಾವ್ ಎಲ್ಲಿದ್ರು ಯಾವ ರೀತಿಯಿಂದಾದ್ರೂ ನಮ್ಮನ್ನ ಕರ್ಸ್ಕೊಂತಾನಂತೆ, ಅದಕ್ ನಾನೇ ಸಾಕ್ಷಿ. ಯಾಕಂದ್ರೆ ನಾನ್ ಮೈಲಾಪುರ ಗುಡ್ಡಕ್ಕೆ ಹೋಗ್ಬೇಕು ಅಂತ ಏನು ಇರ್ಲಿಲ್ಲ, ಆದ್ರೆ ಅದೇನೋ ಗೊತ್ತಿಲ್ಲ, ಹೋಗ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹೋಗ್ತಾ ಇರೋದು. ನಾನೇ ಗಾಡಿ ಓಡಿಸ್ತಾ ಇದ್ದೆ, ಹೇಗ್ ಓಡಿಸ್ತೀನಿ ಅಂತೇಳಿ ಹೇಳಿ. ಬಂತು ನೋಡಿ ಮೈಲಾಪುರ ಗುಡ್ಡ. ಇದೇ ದಾರಿ ಮೈಲಾಪುರ ಗುಡ್ಡದ ಸಮೀಪನೇ ಇರೋದು. ಸೊ ಮೈಲಾಪುರ ಗುಡ್ಡದಲ್ಲಿ ಹೋಗಿ ಕಾಯಿ ತಗೊಂಡ್ವಿ. ದೇವ್ರಿಗೆ ಕಾಯಿ ಹೊಡಿಸ್ಬೇಕಲ್ಲ, ಅಲ್ಲಿ ಹೋದ್ಮೇಲೆ ಹಾಗೆ ಬರಕ್ ಆಗಲ್ಲ, ಅದಕ್ಕೋಸ್ಕರ ಕಾಯಿ ತಗೊಂಡು ಇಲ್ಲಿಂದ ಮೆಟ್ಲೇರೋದು ಸ್ಟಾರ್ಟ್ ಆಗುತ್ತೆ. ಮೈಲಾಪುರ ಗುಡ್ಡದ ಮೆಟ್ಲು ಎಷ್ಟಿದೆ ಅಂತೇಳಿ ನನಗ್ ಗೊತ್ತಿಲ್ಲ, ಆದ್ರೆ ನೀವು ಮೈಲಾಪುರ್ಗೆ ಹೋಗಿದ್ದವರು ಆಗಿದ್ರೆ ಅಲ್ಲಿ ಮೆಟ್ಲು ಎಷ್ಟಿದೆ ಅಂತೇಳಿ ನನ್ಗೆ ಕಮೆಂಟ್ ಮಾಡಿ ನೀವು. ನಾನು ಇಷ್ಟು ಬಿಸಿಲಲ್ಲಿ ಮೆಟ್ಲೇರೋದೇ ದೊಡ್ಡದು, ಅದರಲ್ಲಿ ಮೆಟ್ಲು ಎಣ್ಸಕ್ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಕಮೆಂಟ್ ಮಾಡಿ ಅಂತೇಳಿ ಕೇಳಿರೋದು ನಿಮ್ಗೆ. ನಾನ್ ಈ ತರ ಆಚೆ ಜಾಸ್ತಿ ಯಾವಾಗೂನು ವಿಡಿಯೋ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಸಂಕೋಚ ಇತ್ತು ನನ್ಗೆ, ಯಾರ್ ಏನಂತಾರೋ ಏನೋ ಅಂತೇಳಿ. ಆದ್ರೂ ಯಾರ್ ಏನ್ ಅನ್ಕೊಂಡ್ರೆ ನನ್ಗೇನು ಅಂತೇಳಿ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಆದ್ರೆ ನನಗ್ ಗುಡ್ಡ ಏರಕ್ ಸಾಕಾಗ್ ಹೋಗ್ತಾ ಇತ್ತು, ಅಲ್ಲೇ ನಿಂತು ನಿಂತು ಹೋಗ್ತಾ ಇದ್ದೆ. ಫೈನಲ್ ಆಗಿ ಗುಡ್ಡ ಏನೋ ಏರ್ದೆ. ಓಕೆ, ಅಲ್ಲಿ ಹೋಗಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋಣ ಅಂತೇಳಿ ಅನ್ಕೊಂಡೆ. ಈ ತರ ಬಿಸಿಲಿದ್ರೆ ಯಾರ್ ತಡಿತಾರೆ ಹೇಳಿ, ಅಷ್ಟು ಸೆಕೆ ಇತ್ತು. ಈ ದೇವ್ರು ಬಂದು ಮೈಲಾರ ಲಿಂಗೇಶ್ವರನ 2ನೇ ಪತ್ನಿ ಅಂತೇಳಿ ಅಲ್ಲಿ ಹಾಕಿದ್ರು, ಆದ್ರೆ ನನಗ್ ಗೊತ್ತಿಲ್ಲ. ಅಲ್ಲಿವರೆಗೂ ಹೋದ್ಮೇಲೆ ಯಾವ ದೇವ್ರು ಅಂತ ಹೇಳ್ದೆ ಇರಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಿಮ್ಗೆ ಹೇಳಿರೋದು ನಾನು. ಫೈನಲ್ ಆಗಿ ದೇವ್ರ ದರ್ಶನ ತಗೊಳ್ಳೋದಿಕ್ಕೆ, ಮೈಲಾರ ಲಿಂಗೇಶ್ವರನ ದರ್ಶನ ತಗೊಳ್ಳೋದಿಕ್ಕೆ ಅಂತೇಳಿ ಒಳಗ್ ಹೋದ್ವಿ. ಆದ್ರೆ ದರ್ಶನ ಎಲ್ಲ ಮಾಡ್ಕೊಂಡ್ವಿ, ತುಂಬಾ ಜನ ಇದ್ರು, ಬೇಗ ಬೇಗ ಹೊರಗ್ ಹೋಗಿ ಅಂತೇಳಿ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಬೇಗ ದರ್ಶನ ಮಾಡ್ಕೊಂಡು ನಿಮ್ಗೂ ತೋರ್ಸೋಣ ಅಂತೇಳಿ, ನಿಮ್ಗೂ ದರ್ಶನ ಮಾಡ್ಸೋಣ ಅಂತೇಳಿ ವಿಡಿಯೋ ಮಾಡ್ಕೊಂಡೆ. ಈ ದೇವ್ರು ಬಂದು ಮೈಲಾರ ಲಿಂಗೇಶ್ವರನ ಧರ್ಮ ಪತ್ನಿ ಆಗಿರುತ್ತೆ, ಮಾಳಮ್ಮ ದೇವಿ ಅಂತೇಳಿ. ಅಲ್ಲಿರೋ ದೇವ್ರುಗಳಲ್ಲಿ ನನಗೆ ಎಷ್ಟು ದೇವ್ರ ಹೆಸರು ಗೊತ್ತಿದೆ ಅಷ್ಟು ದೇವ್ರ ಹೆಸರು ಹೇಳಿದೀನಿ. ಯಾಕಂದ್ರೆ ನನಗ್ ಜಾಸ್ತಿ ನಾನು ಹೋಗಿಲ್ಲ ಅಲ್ಲಿ ಮೈಲಾಪುರ ಗುಡ್ಡಕ್ಕೆ, ಯಾವಾಗ್ಲೂ ಒಂದ್ಸರಿ ಹೋಗೋದು. ಅಷ್ಟು ಅಪ್ಡೇಟ್ ನಾನು ಎಷ್ಟು ಗೊತ್ತಿದೆ ಅಷ್ಟು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಎಲ್ಲಿ ದೇವ್ರ ದರ್ಶನ ಮಾಡಕ್ ಹೋಗಿದ್ವಿ ಅಲ್ಲೆಲ್ಲಾ ಕಡೆನೂ ಭಂಡಾರ ಹಚ್ಚಿದ್ರಲ್ಲ, ನನ್ ಸೆಕೆ ತುಂಬಾ ಆಗ್ತಾ ಇತ್ತು, ಅದರಿಂದ ನನ್ ಹಣೆ ಮೇಲಿರೋ ಭಂಡಾರ ಎಲ್ಲ ನೀರ್ ತರ ಕರ್ಗೋಗ್ತಾ ಇತ್ತು ಅದು. ಸೊ ಇಲ್ಲಿ ಗುಡ್ಡದ ಮೇಲಿಂದ ವ್ಯೂ ನೋಡಿ ಎಷ್ಟ್ ಚೆನ್ನಾಗ್ ಕಾಣ್ತಾ ಇತ್ತು, ಅದಕ್ಕೋಸ್ಕರ ಅಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡೆ. ಮೆಟ್ಲನ್ನ ಇಳಿಯೋವಾಗ ಏನೋ ಆರಾಮಾಗಿ ಇಳಿಬೋದು, ಆದ್ರೆ ಏರೋವಾಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಚಲೋ ಅಂತೇಳಿ ಹೋಗ್ತಾ ಇದ್ವಿ. ಮತ್ತೆ ಎಲ್ಗ್ ಹೋಗ್ತಾ ಇದೀವಿ ಅಂತೇಳಿ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಇವಾಗ ಕಾಲ್ಬೆಳಗುಂದಿಗೆ ಹೋಗ್ಬೇಕು ಅನ್ಕೊಂಡೆ. ಕಾಲ್ಬೆಳಗುಂದಿಗೆ ಯಾಕಪ್ಪ ಅಂದ್ರೆ ನಾವು ಹೋಗೋ ದಾರಿಯಲ್ಲೇ ಬರುತ್ತೆ, ಅದಕ್ಕೋಸ್ಕರ. ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಕಾಲ್ಬೆಳಗುಂದಿಗೆ. ಕಾಲ್ಬೆಳಗುಂದಿ ಬಂದೇಶ್ವರ ಬಂದಿ ನೋಡ್ರಿ. ಕಾಲ್ಬೆಳಗುಂದಿ ಬಂದೇಶ್ವರಗ ರೋಡ್ ತೋರ್ಸ್ಲೇನ್ ನಿಮಗ? ತೋರಿಸ್ತೀನಿ. ಅವ್ರು ವಿಡಿಯೋ ಮಾಡಿದವ್ರಿಗೆ ಅವ್ರಿಗೆ, ನಾನು ವಿಡಿಯೋ ನೋಡಿ ನನ್ ದಾರಿಗೆ ಹೋಗ್ತಾರ. ನಾನು ಹಿಂಗೆ ಹೋಗಿ ನೋಡ್ರಿ, ಈ ಕಡೆ ಸೈಡಿಗೆ ಹೋಗಿನಿ. ಇವು ಕುರಿಗಳು ಅಡ್ಡ ಬರ್ತಾವ, ನೀವು ಬಂದ ಕುರಿಗಳು ಅಡ್ಡ ಬಂದ್ರ ಅಷ್ಟೇ ಮುಂದಕ್ಕೆ ಹೋಗ್ರಿ, ಇಲ್ಲಾಂದ್ರೆ ಮುಂದಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಹಿಂಗ ಲಾರಿ ಮುಂದೆ ಅಡ್ಡ ಬರ್ತಿರ್ತಾವ, ಅದನ್ನ ನೋಡ್ಕೊಂಡು ಸೈಡಿಗೆ ಹೋಗ್ಬೇಕು. ಮೊಲದ ಮ್ಯಾಗ ಗುಡ್ಡ ಬಿದ್ದದ, ಎಷ್ಟ್ ಚಂದ ಅಲ್ಲ. ಇದು ಕಾಲ್ಬೆಳಗುಂದಿ ಬಲ್ಲಿ ಬರ್ತದ. ಸೊ ಫೈನಲ್ ಆಗಿ ಕಾಲ್ಬೆಳಗುಂದಿ ಬಂದೇಶ್ವರಂಗೆ ಬಂದ್ವಿ. ಇದೇ ನೋಡಿ ದೇವಸ್ಥಾನ ಕಾಲ್ಬೆಳಗುಂದಿ ಬಂದೇಶ್ವರ. ಬನ್ನಿ ಒಳಗಡೆ ಹೋಗೋಣ. ಆದ್ರೆ ನಾನು ವಿಡಿಯೋ ಮಾಡಕ್ಕೆ ಆಗಿರ್ಲಿಲ್ಲ, ಒಳಗಡೆ ಹೋಗೋಣ. ಕಾಲ್ಬೆಳಗುಂದಿ ಮುಗಿಸ್ಕೊಂಡ್ ಬಂದಿವಿ, ವಿಡಿಯೋನೇ ಮಾಡಕ್ ಆಗಿಲ್ಲ, ಗಾಡಿ ಓಡ್ಸಕತ್ತಿದ್ದೆ. ಕೈ ಕೆಂಪಗಾಗ್ಯಾವ ಕೈ, ಅಷ್ಟು ಗಾಡಿ ಓಡಿಸಿನಿ. ಎಷ್ಟು ಕಿಲೋಮೀಟರ್ ಓಡಿಸಿನಿ? ಒಂದ್ 10-15 ಕಿಲೋಮೀಟರ್ ಓಡಿಸಿರ್ಬೋದು. ಇವಾಗ ನೆಕ್ಸ್ಟ್ ದೇವಸುಗುರಿಗೆ ಹೊಂಟಿವಿ, ಸುಗುರೇಶ್ವರ ಗುಡಿಗೆ. ಮತ್ತೆ ಇವಾಗ ಟೈ ರೋಡ್ ಅಲ್ಲಿ ಇದೀವಿ, ಟೈ ರೋಡ್ ಇಂದ ಸೀದಾ ಹೋಗೋದು.
ನಿಮಗ್ ಒಳ್ಳೆ ತೋರಿಸ್ತೀನಿ, ಇಲ್ಲಿ ಒಳ್ಳೆದಾಗ ನೀರೇ ಇಲ್ಲ. ನಮ್ಮ ಅಪ್ಪ ನಮ್ಮ ಅವ್ವ ಹೊಂಟ್ರ ಅಂತ ಎಲ್ಲೇನ್ ಕಾಣಕತ್ತಾರ ಏನ್ರಿ ನಿಮಗ? ಎಲ್ಲಿ ಸೈಕಲ್ ಮ್ಯಾಗ ಹೊಂಟ್ರನಲ್ಲ ಅವ್ರ. ಯಪ್ಪ ಯಪ್ಪ ನಂಗೆ ನೀನು ಬೇಕಪ್ಪ, ಯಪ್ಪ ಯಮ್ಮಂಗೆ ನೀನು ಯಾಕೆ ಬೇಡಪ್ಪ. ಇಲ್ಲಿ ಬ್ರಿಡ್ಜ್ ಹತ್ರ ನಮ್ಮ ಅಪ್ಪ ನಮ್ಮ ಅಮ್ಮ ಹೊಂಟಾರಂತ. ಎಲ್ಲಿ ಸಿಗ್ಬೋದ್ ನೋಡ್ರಿ ದಾರ್ಯಾಗ. ಹುಡುಕ್ಯಾಡ್ರಿ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲಾರಂತ. ಹುಡುಕ್ಯಾಡಕ್ ಇಲ್ಲಿ ಗಾಡಿಗಳೇ ಇಲ್ಲ. ಎಲ್ಲಿರುವನು ನಮ್ಮಪ್ಪ? ನಮ್ಮಪ್ಪ ನಮ್ಮಪ್ಪ ಬಂದು. ಯಾರು ನೋಡಿ ನಮ್ಮಪ್ಪ ನೋಡ್ರಿ, ನಮ್ಮಪ್ಪ ಇಲ್ಲಿ ಹೊಂಟಾರ ನೋಡ್ರಿ. ಹೋದ್ರು ಬಾಯ್ ಮಾಡ್ಕೊಂತ ಹೋದ್ರು ನಮ್ಮಪ್ಪ ನಮ್ಮಮ್ಮ. ಈ ತರ ಎಲ್ಲ ಆಡ್ತೀನಲ್ಲ, ನನಗ್ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೋ ನನಗ್ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ಖುಷಿ ಆಗುತ್ತೆ. ಒಳ್ಳೆ ನೋಡ್ರಿ, ಇದು ನಮ್ಮ ಕೃಷ್ಣಾ ನದಿ ಬ್ರಿಡ್ಜ್, ಹೊಸ ಬ್ರಿಡ್ಜ್ ಮಾಡಾಕತ್ತಾರ. ನಾನೇ ಕಟ್ಸಾಕತ್ತೀನಿ ಇದು ಬ್ರಿಡ್ಜ್. ಸ್ವಲ್ಪ ರೊಕ್ಕ ಬೇಕಾಗಿದ್ದು, ಎಲ್ಲಾರು ಸ್ವಲ್ಪ ರೊಕ್ಕ ಕಳಿಸ್ರಿ. ಯಾಕಂದ್ರೆ ನೀರಿಲ್ಲ, ನೀರ್ ತುಂಬಿಸ್ಬೇಕು ಹೊಳಿಗೆ. ನೋಡಿ ಬೋಲ್ಡೇಜರ್ ತರ್ಸಿ ನೀರ್ ಕೆತ್ತಾಕ್. ಜೆಸಿಬಿ ವಾಟ್ ಇಸ್ ದಿಸ್? ಇದಕ್ಕೇನಂತಾರ ನಂಗೆ ಗೊತ್ತಿಲ್ಲ, ಸ್ವಲ್ಪ ಹೇಳ್ರಿ. ಏನಂತಾರ? ಲಿಫ್ಟ್ ಅಂತ. ಅದು ನಿಮಗ್ ಗೊತ್ತ? ಅದು ಲಿಫ್ಟ್ ಅಂತ. ಅದು ಲಿಫ್ಟ್ ಆಗಿದ್ರೆ ಹೇಳ್ರಿ, ಲಿಫ್ಟ್ ಅಲ್ಲ ಅಂದ್ರೆ ಬಿಡ್ರಿ. ಇವಾಗ ಬರೋದು ಸೆಕೆಂಡ್ ಕ್ರಾಸ್, ಶಕ್ತಿನಗರ್ ಸೆಕೆಂಡ್ ಕ್ರಾಸ್. ಯಾರು ನೋಡಿಲ್ಲ ಕಣ್ ತುಂಬ್ಕೋರಿ. ನೋಡಿದ್ರೆ ಓಕೆ, ನೋಡಿಲ್ಲ ಅಂದ್ರೆ ಮತ್ತೆ ನೋಡ್ರಿ, ನೋಡಿ ಹೇಳ್ರಿ ನಮ್ಮ ಕ್ರಾಸ್. ಮೆಲ್ಲು ಸೀರೆ ಸವಿಧಾನ, ಎದೆ ಛಲ್ಲನೆ ಹೂವಿನ ಬಾಣ, ಲಲಲ. ಇದು ನಮ್ಮ ಶಕ್ತಿನಗರ್ ಸೆಕೆಂಡ್ ಕ್ರಾಸ್ ಆಗಿದೆ ಇದು. ನೆಕ್ಸ್ಟ್ ನಾವೀಗ ಸೂಗುರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾಕಂದ್ರೆ ಎಲ್ಲಾ ದೇವ್ರು ದರ್ಶನನೂ ಮಾಡ್ಕೊಂಡ್ವಿ. ಇದು ನಮ್ಮನೆ ದೇವ್ರು ಸೂಗುರೇಶ್ವರ, ನನ್ ಗಂಡನ ಮನೆ ದೇವ್ರಾಗಿದೆ. ಅದಕ್ಕೋಸ್ಕರ ಅಲ್ಲಿ ದರ್ಶನ ಮಾಡದೇ ಇದ್ರೆ ಹೆಂಗೆ? ಅದಕ್ಕೋಸ್ಕರ ಆ ದೇವ್ರು ಕೂಡ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ಬೇಕು. ಸೊ ನಾವಿವಾಗ ಕ್ರಾಸ್ ಇಂದ ಸೀದಾ ಶ್ರೀ ಸೂಗುರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ನೀವು ಕೂಡ ನಮ್ ಜೊತೆ ಬನ್ನಿ. ದಿಸ್ ಇಸ್ ಆಂಜನೇಯ ಗುಡಿ. ಇದು ನಮ್ಮ ದೇವಸೂಗೂರು. ಸೊ ಇದು ಸೂಗುರೇಶ್ವರ ಗುಡಿ. ಯಾರ್ಯಾರು ನೋಡಿಲ್ಲ ಒಂದ್ಸರಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಸೂಗುರೇಶ್ವರ ದೇವರ ದರ್ಶನ ಮಾಡಿಸ್ತೀನಿ ರೀ. ಮನಿಗ್ ಬಂದು ಮುಖ ತಕ್ಕೊಂಡು ಸೆಕೆಂಡ್ ಕುಂತ್ಬಿಟ್ಟಿನ್ ತಣ್ಣಗ. ಇದಾಗಿತ್ತು ನನ್ನ ವ್ಲಾಗ್. ಬಾಯ್. ಈ ತರ ಮಾಡೋದ್ ನೋಡಿ ಯಾರು ಏನು ಅನ್ಕೋಬೇಡಿ, ಯಾಕಂದ್ರೆ ನಾನು ತುಂಬಾ ಖುಷಿ ಆದಾಗ ಆ ತರ ಎಲ್ಲ ಆಡ್ತಿರ್ತೀನಿ. ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳಿ.